ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡೊನಾಲ್ಡ್ ಟ್ರಂಪ್ಗೆ ಹುಚ್ಚು ದೊರೆ ಅಂತ ಕರಿತೀವಿ, ಐಲು ದೊರೆ ಅಂತ ಕರಿತೀವಿ, ಬಾಯಿಗೆ ಬಂದಿದ್ದು ಮಾತನಾಡುವಂಥ ವ್ಯಕ್ತಿ ಅಂತ ಕರೀತಿದ್ದಾರೆ. ಯಾವಾಗ ಇಂಥದ್ದೊಂದು ಪ್ರಸಂಗ ಬರೋದಕ್ಕೆ ಶುರುವಾಯಿತು ಅಂತ ಹೇಳಿದರೆ, ಇರಾನ್ ವಿರುದ್ಧ ಇವತ್ತು ಇರುವ ಹೇಳಿಕೆ ನಾಳೆ ಬೆಳಗ್ಗೆ ಟ್ರಂಪ್ ಅವ್ರದ್ದು ಇರೋಲ್ಲ, ಇವತ್ತು ಇರುವಂತಹ ನಿಲುವು ನಾಳೆ ಬೆಳಗ್ಗೆ ಇರೋದಿಲ್ಲ. ಅಂತಹ ಹೇಳಿಕೆಗಳನ್ನು, ಅಂತಹ ಮಾತುಗಳನ್ನು ಡೊನಾಲ್ಡ್ ಟ್ರಂಪ್ ಕ್ಯಾಮ್ರಾಗಳ ಮುಂದೆ ಕೊಡ್ತಾನೇ ಬಂದರು. ಅವರ ಟ್ರುತ್ ಎನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಹಾಕೋದು, ಕ್ಯಾಮ್ರಾಗಳ ಮುಂದೆ ಮಾತನಾಡೋದು, ಹಾರ್ಮುಜ್ ವಿಚಾರಕ್ಕೆ ಒಂದು ಮಾತನಾಡೋದು, ಇರಾನ್ ವಿಚಾರದಲ್ಲಿ ಒಂದು ಮಾತನಾಡೋದು, ಪಾಕಿಸ್ತಾನ ವಿಚಾರದಲ್ಲಿ ಒಂದು ಮಾತನಾಡೋದು. ಈ ಎಲ್ಲ ಹೇಳಿಕೆಗಳನ್ನು ನೋಡ್ತಾ ನೋಡ್ತಾ ಹೋಗಿ ಡೊನಾಲ್ಡ್ ಟ್ರಂಪ್ ಉದ್ದೇಶ ಏನು ಅನ್ನೋದು ಅಲ್ಟಿಮೇಟ್ ಆಗಿ ಬರ್ತಾ ಇರುವಂಥ ಪ್ರಶ್ನೆ. ಅಮೆರಿಕವನ್ನ ಜಗತ್ತಿನಲ್ಲಿ ಮತ್ತೊಮ್ಮೆ ಗ್ರೇಟ್ ಅಮೆರಿಕ ಮಾಡಬೇಕು ಅಂತ ಪಣ ತೊಟ್ಟಿರುವಂತಹ ಡೊನಾಲ್ಡ್ ಟ್ರಂಪ್ ಇರಾನ್ ಅನ್ನ ನಾಶ ಮಾಡಿಬಿಡ್ತೀವಿ ಅನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರ ಹಿಂದಿರೋ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ? ಕಳೆದ ಬಾರಿ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಂತಹ ಟ್ರಂಪ್ಗೂ ಇದೀಗ ಅಧ್ಯಕ್ಷರಾಗಿರುವಂತಹ ಟ್ರಂಪ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾವ ಕಾರಣಕ್ಕಾಗಿ? ಹಾಗಾದರೆ ಅವರ ಮಾನಸಿಕ ಆರೋಗ್ಯ ಏನಾಗ್ತಾ ಇದೆ? ಡೊನಾಲ್ಡ್ ಟ್ರಂಪ್ ಅನೇಕ ಹೇಳಿಕೆಗಳನ್ನು 28ನೇ ತಾರೀಕಿನಿಂದ ಟಿಲ್ ಟುಡೇ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ವಿಚಿತ್ರ ಮಾತುಗಳನ್ನು ಕೂಡ ಮಾತನಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ಟ್ರಂಪ್ ಒಂದ್ಸರಿ ನೋಡ್ಬಿಡೋಣ ಅದನ್ನ. Going to China, Mr. President, has Xi Jinping reached out? No, but we have a very good relationship with China. He would like to see this ended also. He certainly wants it ended. Everyone, I want to see it ended too, but we can't give a nuclear weapon to a group of people that have caused nothing but havoc for 47 years. Look, I'm the president that's done something about it. This should have been, and many other presidents regret that they didn't. I don't think he's doing a very good job. He likes crime, I guess. He hit us. Think of it. He's worried about fear. What about the fear when the ministers and the priests and all of those great people that were arrested during COVID, and in many cases they're outside 10 feet apart. 10 o'clock tomorrow, we have a blockade going into effect. That'll be 10 o'clock tomorrow. ಡೊನಾಲ್ಡ್ ಟ್ರಂಪ್ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಇದೀಗ ಅಮೆರಿಕಾದಲ್ಲಿ ಮಾನಸಿಕ ಸಮಸ್ಯೆಯಿಂದ ಟ್ರಂಪ್ ನರಳಾಡ್ತಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ವಿಪಕ್ಷಗಳು, ಕೆಲ ಮನಶಾಸ್ತ್ರಜ್ಞರು ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ? ಡೊನಾಲ್ಡ್ ಟ್ರಂಪ್ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಕೀಯ ವಲಯ ಇದೆ, ಯಾಕಂದರೆ ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೆರಿಕದ ಅಧ್ಯಕ್ಷರ ಪರಿಸ್ಥಿತಿ ಹೀಗಾಗ್ಬಿಟ್ರೆ ಮುಂದೇನು ಎನ್ನುವಂಥ ಆತಂಕ. ಅನೇಕ ಮನಃಶಾಸ್ತ್ರಜ್ಞರು ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅವರು ಹೇಳ್ತಾ ಇರುವಂತಹ ಮಾತೇನು ಅಂತ ಹೇಳಿದ್ರೆ, ಒಬ್ಬ ಮಾನಸಿಕ ರೋಗಿ ಅಥವಾ ಮಾನಸಿಕ ಅಸ್ವಸ್ಥನನ್ನ ವೈದ್ಯರ ಹತ್ರ ಕರೆದುಕೊಂಡು ಹೋಗಿ ಆತನ ಪರೀಕ್ಷೆ ಆಗಿ ಈತ ಮಾನಸಿಕ ಅಸ್ವಸ್ಥ ಅಂತ ಅವರು ದೃಢಪಡಿಸುವವರೆಗೂ ಕೂಡ ಅದನ್ನು ಸಾರ್ವಜನಿಕವಾಗಿ ಹೇಳುವಂತಿಲ್ಲ. ಇದು ನಿಯಮ, ಇದು ರೋಗಿಯ ದೃಷ್ಟಿಯಿಂದ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ, ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದೆ. ಸಾರ್ವಜನಿಕ ಹಿತಾಸಕ್ತಿ ಇರುವ ಕಾರಣಕ್ಕಾಗಿ ಯಾವುದೇ ವೈದ್ಯಕೀಯ ಪರೀಕ್ಷೆಗಳು ದೃಢಪಡಿಸದೇ ಇದ್ದರೂ ಕೂಡ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಡ್ಯೂಟಿ ಟು ವಾರ್ನ್, ದೇಶದ ಸುರಕ್ಷತೆಯ ಮೊದಲ ಆದ್ಯತೆ ಆಗಬೇಕು. ಹೀಗಾಗಿ ಈ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದೀವಿ ಅಂತ. ಯಾವ ಕಾರಣಕ್ಕಾಗಿ ಹೇಳ್ತಿದ್ದಾರೆ? ಅಸಂಬದ್ಧ ಮಾತುಗಳು, ವಿಷಯಗಳು, ಅವಾಚ್ಯ ಶಬ್ದಗಳು. ಇತ್ತೀಚೆಗೆ ಒಂದು ಟ್ರೂತ್ನಲ್ಲಿ ಅವರೊಂದು ಪದಗಳನ್ನು ಬಳಕೆ ಮಾಡಿ, ಅಶ್ಲೀಲ ಪದವನ್ನು ಬಳಕೆ ಮಾಡಿ ಪೋಸ್ಟ್ ಮಾಡಿದ್ದನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ. ಇರಾನ್ ವಿರುದ್ಧದ ನಿರ್ಧಾರದ ಬೆದರಿಕೆಗಳನ್ನು ಹಾಕ್ತಾ ಇರೋದು, ಹುಚ್ಚುತನ ಮತ್ತು ಅಪಾಯಕಾರಿ ಇವೆಲ್ಲವೂ ಕೂಡ ಅಂತ ಲಕ್ಷಣಗಳು ಅಂತ ಅವರು ಹೇಳ್ತಾ ಇದ್ದಾರೆ. ಒಬ್ಬ ಸಂದೇಹವನ್ನು ವ್ಯಕ್ತಪಡಿಸಿ ಒಬ್ಬ ವ್ಯಕ್ತಿ ಹೇಳ್ತಾರೆ, ಎರಿಕ್ ಫ್ರೈಮ್ ಅಂತ ಮನೋವಿಶ್ಲೇಷಕರವರು ಅಮೆರಿಕದ್ದು, ತನ್ನ ರಕ್ಷಣೆಗಾಗಿ ಇಡೀ ದೇಶ ಅಥವಾ ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ತಳ್ಳಬಹುದಾದಂತಹ ಮಾನಸಿಕ ರೋಗಗಳು ಈ ವ್ಯಕ್ತಿ ಹತ್ರ ಕಾಣಿಸ್ಕೊಳ್ತಾ ಇದೆ. ತನ್ನ ಉದ್ದೇಶಕ್ಕಾಗಿ ಇಡೀ ದೇಶದ ಅಸ್ತಿತ್ವವನ್ನು, ಇಡೀ ದೇಶದ ಅಧಿಕಾರವನ್ನು ಬಳಸಿಕೊಳ್ಳುವಂತಹ ಸ್ಥೀಮಿತೆ ಈ ವ್ಯಕ್ತಿ ಹತ್ರ ಕಂಡು ಬರ್ತಾ ಇಲ್ಲ. ಅದರ ಬದಲಾಗಿ ಇರಾನ್ ವಿರುದ್ಧ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಹೀಗಾಗಿ ಇದು ಅವರ ಮಾನಸಿಕ ಅಸ್ಥಿಮತೆಗೆ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಟ್ರಂಪ್ ವಿಚಿತ್ರ ಅನುಮಾನದ ಮೇಲೆ, ಅಂದರೆ ಈ ವರ್ತನೆಯ ಮೇಲೆ ಅನುಮಾನ ಯಾಕೆ? ನಾನು ಅವಾಗಲೇ ಹೇಳಿದೆ, ಟ್ರಂಪ್ ಅವರು ಕೊಟ್ಟಂತಹ ಹೇಳಿಕೆಗಳು, ಅಸಂಬದ್ಧ ಹೇಳಿಕೆಗಳು, ಅದರ ಜೊತೆಗೆ ಅವರು ನಡೆದುಕೊಳ್ತಾ ಇರುವಂಥ ರೀತಿ, ವಿಚಿತ್ರ ವರ್ತನೆಗಳು, ವಯಸ್ಸಿನ ಸಂಬಂಧ, 79 ವರ್ಷ.
ಡೊನಾಲ್ಡ್ ಟ್ರಂಪ್ಗೆ 79 ವರ್ಷ. ಈ ವಯಸ್ಸಿನಲ್ಲಿ ಅವರು ನಡೆದುಕೊಳ್ತಾ ಇರುವಂಥ ರೀತಿ, ಮತ್ತೊಂದು ಕಡೆ ವ್ಯಕ್ತಿತ್ವದ ಗುಣಲಕ್ಷಣ, ಇದಕ್ಕೆ ತಜ್ಞರು ಒಂದು ವರದಿ ಮಾಡಿದ್ದಾರೆ. ಇದಕ್ಕೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಮಾರಕ ಆತ್ಮರತಿಯಿಂದ ಇವರು ಬಳಲ್ತಾ ಇದ್ದಾರೆ. ಒಂದು ಪದವನ್ನೇ ಆಡ್ ಮಾಡಿದ್ದಾರೆ, ಮಾರಕ ಆತ್ಮರತಿಯಿಂದ. ಏನಿದು ಮಾರಕ ಆತ್ಮರತಿ? ನಾನೇ ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ, ಉಳಿದವರೆಲ್ಲರೂ ಕೂಡ ಕನಿಷ್ಠ. ಆತ್ಮ ಪ್ರಶಂಸೆ ಮಾಡಿಕೊಳ್ಳೋದು, ಯಾವಾಗಲೂ ಕೂಡ ಬೇರೆಯವರು ನನ್ನನ್ನು ಹೊಗಳಬೇಕು ಅನ್ನುವಂತಹ ಒಂದು ಬುದ್ಧಿ ಅಥವಾ ಮನೋರೀತಿ ಇದೆಯಲ್ಲ, ಅದಕ್ಕೆ ಅವರು ಮಾರಕ ಆತ್ಮರತೆ ಅಂತ ಕರೀತಾ ಇದ್ದಾರೆ. ಮತ್ತೊಂದು ಕಡೆ ಸಂದೇಹ ಇರುತ್ತೆ ಮನುಷ್ಯನಿಗೆ ಯಾವಾಗಲೂ ಕೂಡ. ಡೊನಾಲ್ಡ್ ಟ್ರಂಪ್ಗೆ ಒಂದು ಭಯ ಇದೆ, ಇರಾನ್ ಎಲ್ಲಿ ಅಮೆರಿಕಾದ ಮೇಲೆ ಏನು ಮಾಡಿಬಿಡುತ್ತೋ, ಬೇರೆ ಬೇರೆ ದೇಶಗಳು ಏನು ಮಾಡಿಬಿಡುತ್ತೋ ಅಂತ. ಇಂಥದ್ದೊಂದು ಸಂದೇಹ ನನ್ನ ವಿರುದ್ಧ ಪಿತೂರಿಯನ್ನು ಯಾವಾಗಲೂ ಪಕ್ಕದ ರಾಷ್ಟ್ರ ಮಾಡ್ತಾನೇ ಇರುತ್ತೆ ಅನ್ನುವಂಥ ಒಂದು ಮನೋಭಾವ ಇದೆಯಲ್ಲ, ಅದು ಡೊನಾಲ್ಡ್ ಟ್ರಂಪ್ ಅವರ ವರ್ತನೆ ಬದಲಾಗೋದಕ್ಕೆ ಕಾರಣ ಅಂತ ಹೇಳ್ತಾ ಇರೋದು. ಹೀಗಾಗಿ ಅವರು ಇತ್ತೀಚೆಗೆ ಒಂದು ಡೀಪ್ ಸ್ಟೇಟ್ ಎನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿ ಒಂದು ಟ್ವೀಟ್ ಮಾಡಿದ್ರು, ಅದರನ್ನು ಉಲ್ಲೇಖ ಮಾಡಿ ಅವರು ಹೇಳ್ತಾ ಇರೋದು. ಇದರ ಜೊತೆಗೆ ಮತ್ತೊಬ್ಬರನ್ನು ಅವಮಾನಿಸುವುದು, ಅವಹೇಳನಕಾರಿಯಾಗಿ ಅವರನ್ನು ಕಾಣೋದು, ಅದರ ಜೊತೆಗೆ ಮತ್ತೊಂದು ರಾಷ್ಟ್ರಕ್ಕೆ ಅವರು ಬೆದರಿಕೆ ಹಾಕೋದು, ಇದೆಲ್ಲದಕ್ಕೂ ಕೂಡ ಕಾರಣ, ಮತ್ತು ಈ ನಮ್ಮ ಅನುಮಾನಗಳಿಗೆ ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಟ್ರಂಪ್ ಹುಚ್ಚ ಅಂತ ಅವರ ಆಪ್ತರು ಹೇಳಿದ್ದಾರೆ. ಅವರ ಜೊತೆಗೆ ಅನೇಕ ವರ್ಷಗಳಿಂದ ಇದ್ದವರು ಅಲೆಕ್ಸ್ ಜೋನ್ಸ್ ಅಂತ. ಅಲೆಕ್ಸ್ ಜೋನ್ಸ್ ಮತ್ತು ಡೊನಾಲ್ಡ್ ಟ್ರಂಪ್ ಒಂದು ಸಂದರ್ಶನ ಆಗಿತ್ತು. ಆ ಸಂದರ್ಶನದ ಮುಖಾಂತರ ಇಬ್ಬರ ಸ್ನೇಹಿತ ಆಗಿದ್ರು, ಅಂದರೆ ಅವರ ಸಂಬಂಧ ಬೆಳೆದು ನಿಂತಿತ್ತು. ಆ ಸಂಬಂಧ ಬೆಳೆದು ನಿಂತು ಅನೇಕ ವರ್ಷಗಳಿಂದ ಅವರಿದ್ದರು. ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯ ಪರವಾಗಿಯೂ ಕೂಡ ಈ ವ್ಯಕ್ತಿ ಕೆಲಸ ಮಾಡಿದ್ರು. ಅಲೆಕ್ಸ್ ಜೋನ್ಸ್ ಎನ್ನುವಂಥ ವ್ಯಕ್ತಿ ಕೆಲಸ ಮಾಡಿದಂಥ ಅಲೆಕ್ಸ್ ಜೋನ್ಸ್ ಇವತ್ತು ಹೇಳ್ತಾ ಇದ್ದಾರೆ, ಟ್ರಂಪ್ ಅವರ ಜೊತೆಗಿದ್ದಂಥ ವ್ಯಕ್ತಿ ಇವರನ್ನ ಮಾರ್ವೆಲ್ ಕಾಮಿಕ್ಸನ್ ವಿಲನ್ ಎನ್ನುವಂಥ ಒಂದು ಪದವನ್ನು ಬಳಕೆ ಮಾಡಿ ಅದಕ್ಕೆ ಹೋಲಿಕೆ ಮಾಡಿದ್ದಾರೆ. ಏನಿದು ಮಾರ್ವೆಲ್ ಕಾಮಿಕ್ಸನ್ ವಿಲನ್ ಅಂತ ಹೇಳಿದರೆ, ನಮ್ಮಲ್ಲಿ ಹೇಗೆ ಒಂದು ಕೆಲವೊಂದಿಷ್ಟು ಕಟ್ಟು ಕಥೆಗಳು, ಪೌರಾಣಿಕ ಕಥೆಗಳು, ಬೇರೆ ಬೇರೆ ಕಥೆಗಳಿದೆ, ಅದೇ ರೀತಿಯಾಗಿ ಅಮೆರಿಕಾದಲ್ಲಿರುವಂಥ ಒಂದು ಕಥೆ ಇದು. ಈ ಕಥೆಯಲ್ಲಿ ಇಬ್ಬರು ವ್ಯಕ್ತಿ ಬರ್ತಾರೆ, ಥಾನೋಸ್ ಮತ್ತು ಗ್ಯಾಲಕ್ಟಸ್ ಅಂತ. ಈ ಥಾನೋಸ್ ಮತ್ತು ಗ್ಯಾಲಕ್ಟಸ್ ಅವರ ಉದ್ದೇಶ ಏನಾಗಿರುತ್ತೆ ಈ ಕಥೆಯಲ್ಲಿ ಅಂತ ಹೇಳಿದರೆ, ಈ ಭೂಮಂಡಲದ ಎಲ್ಲ ಗ್ರಹ ಮತ್ತು ನಾಗರಿಕತೆಗಳನ್ನು ನಾವು ಕ್ಷಣ ಮಾತ್ರದಲ್ಲಿ ಹೊಡೆದು ಉಳಿಸ್ಬಿಡ್ತೀವಿ, ಎಲ್ಲವನ್ನೂ ಕೂಡ ನಾಶ ಮಾಡಬಲ್ಲಂತಹ ಶಕ್ತಿ ನಮ್ಮ ಬಳಿ ಇರುತ್ತಂತ ಈ ಸಿನಿಮಾಗಳಲ್ಲಿ ಡೈಲಾಗ್ ಹೊಡಿತಾರಲ್ಲ ಹೀರೋಗಳು, ಆ ರೀತಿಯಾಗಿ ಈ ಕಥೆಗಳಲ್ಲಿ ಮಾರ್ವೆಲ್ ಕಾಮಿಕ್ಸ್ ಕಥೆಯಲ್ಲಿ ಥಾನೋಸ್ ಮತ್ತು ಗ್ಯಾಲಕ್ಟಸ್ ಎನ್ನುವಂಥ ವ್ಯಕ್ತಿಗಳು ಹೇಳ್ಕೊಳ್ತಾ ಇರ್ತಾರೆ. ಅದು ವಾಸ್ತವಿಕವಾಗಿ ಅದು ಸಾಧ್ಯವಿರದಂತಹ ಸಂಗತಿ, ಆದರೆ ಅವ್ರ ಕಥೆಯಲ್ಲಿ ಆ ರೀತಿಯಾಗಿ ಹೇಳ್ತಾ ಇರ್ತಾರೆ. ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತ ಅಲೆಕ್ಸ್ ಜೋನ್ಸ್ ಒಂದು ಕಂಪ್ಯಾರಿಸನ್ ಮಾಡಿ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೊಟ್ಟಂತ ಹೇಳಿಕೆ ಇದು. ಅಲೆಕ್ಸ್ ಜೋನ್ಸ್ ಇನ್ಫೋವರ್ಡ್ಸ್ ಅನ್ನುವಂಥ ಒಂದು ಕಂಪನಿ ಅದು. ಆ ಕಂಪನಿಯ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಪ್ರಚಾರ ಮಾಡಿದಂಥ ವ್ಯಕ್ತಿ ಇದೀಗ ಆ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಮಾನಸಿಕ ಸ್ಥೀಮಿತೆಯನ್ನು ಕಳ್ಕೊಂಡಿದ್ದಾರೆ ಅಂತ. ಇನ್ನೊಬ್ಬ ಆಪ್ತ ಕೂಡ ಇದ್ದಾರೆ, ಟಕ್ಕರ್ ಕಾರ್ಲ್ಸನ್ ಅಂತ. ಈ ವ್ಯಕ್ತಿ ಪತ್ರಕರ್ತ, ಅಮೆರಿಕಾದ ಪ್ರಖ್ಯಾತ ಪತ್ರಕರ್ತ ಇದ್ದ. ಅನೇಕ ವರ್ಷಗಳಿಂದ ಡೊನಾಲ್ಡ್ ಟ್ರಂಪ್ ಅವರ ಜೊತೆಗಿದ್ರು. ಅಮೆರಿಕಾದ ವ್ಯಾನ್ಸ್ ಏನಿದ್ದಾರೆ, ಉಪರಾಷ್ಟ್ರಾಧ್ಯಕ್ಷ ಅಂತ ಏನು ಕರಿತೀವಿ, ಆ ವ್ಯಕ್ತಿಯನ್ನು ಆಯ್ಕೆ ಮಾಡೋದ್ರಲ್ಲೂ ಕೂಡ ಭಾರಿ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಂತಹ ವ್ಯಕ್ತಿ. ಒಂದು ಕಾಲದಲ್ಲಿ ಟ್ರಂಪ್ ಅವರಿಗೆ ಅತ್ಯಾಪ್ತರಾಗಿದ್ದಂತಹ ವ್ಯಕ್ತಿ ಇವರು. ಈ ವ್ಯಕ್ತಿ ಕೂಡ ಹೇಳ್ತಾ ಇದ್ದಾರೆ, ಅವರ ಅಸ್ಥಿರತೆಯನ್ನು ಕಾಲನ್ಸ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅವರು ಪ್ರಶ್ನೆ ಮಾಡುವುದರ ಜೊತೆಗೆ ಇವರು ಅಸಮರ್ಥರು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇರೋದು. ವಿಲನ್ ಅಥವಾ ಸರ್ವಾಧಿಕಾರಿಯಂತೆ ಆ ವ್ಯಕ್ತಿ ಮಾತನಾಡ್ತಾ ಇದ್ದಾರೆ, ನಡೆದುಕೊಳ್ತಾ ಇದ್ದಾರೆ ಅಂತ. ಯಾರೋ ವಿರೋಧ ಪಕ್ಷಗಳ ನಾಯಕರುಗಳು ಕೊಟ್ಟಂತಹ ಹೇಳಿಕೆಗಳಲ್ಲ ಇದು. ಯಾವ ವ್ಯಕ್ತಿಗಳು ಡೊನಾಲ್ಡ್ ಟ್ರಂಪ್ ಅವರ ಜೊತೆಗೆ ಅನೇಕ ವರ್ಷಗಳಿಂದ ಕೆಲಸ ಮಾಡಿ ಇವತ್ತು ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕೊಟ್ಟಂಥ ಹೇಳಿಕೆಗಳನ್ನು ಗಮನಿಸಿ ಮತ್ತು ಅವರ ವ್ಯಕ್ತಿತ್ವವನ್ನು ಆಧರಿಸಿ ಕೊಟ್ಟಂಥ ಹೇಳಿಕೆಗಳು. ಇವರು ಏನೋ ಹೇಳಿಕೆ ಕೊಟ್ಟರು, ಇದಕ್ಕೆ ಡೊನಾಲ್ಡ್ ಟ್ರಂಪ್ ಕೂಡ ಟಕ್ಕರ್ ಕೊಟ್ಟಿದ್ದಾರೆ, ಸಮರ್ಥನೆ ಕೊಟ್ಟಿದ್ದಾರೆ, ಕೌಂಟರ್ ಮಾಡಿದ್ದಾರೆ. ಏನು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್? ಸಹಜವಾಗಿ ಹೇಳ್ತಾರೆ, ಇವರ IQ ಲೆವೆಲ್ ಕಡಿಮೆ ಆಗಿಬಿಟ್ಟಿದೆ ಅಂತ. IQ ಲೆವೆಲ್ ಕಡಿಮೆ ಆಗಿದೆ ಇವ್ರದ್ದೆಲ್ಲರದು ಕೂಡ. ಪ್ರಚಾರಕ್ಕಾಗಿ ಏನೇನೋ ಮಾತನಾಡ್ತಾ ಇದ್ದಾರೆ. ನಾನು ಸರಿಯಾಗಿ ಇದ್ದೇನೆ, ನನ್ನನ್ನು ಟೀಕಿಸುವ ಬದಲು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಅವರೇ ಹೋಗಿ ಮನೋವೈದ್ಯರನ್ನು ಕಾಣಲಿ ಅಂತ. ಇಲ್ಲೊಂದು ಪ್ರಸಂಗ ನಡೆದಿದೆ ಅಮೆರಿಕಾದಲ್ಲಿ. ಈ IQ ಲೆವೆಲ್ ಕಡಿಮೆ ಆಗಿದೆ ಅಂತ ಯಾವಾಗ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಆವಾಗ
ಈ ಕಾರ್ಲ್ಸನ್ ಸೇರಿದಂತೆ ಕೆಲವೊಂದಿಷ್ಟು ಜನ ಏನು ಮಾಡಿದ್ದಾರೆ, IQ ಲೆವೆಲ್ನ ಒಂದು ಟೋಪಿಯನ್ನು ಹಾಕ್ಕೊಂಡು ಅದನ್ನು ಪ್ರಚಾರ ಮಾಡೋ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಾಸ್ಯಾಸ್ಮಾತ್ಮಕವಾಗಿ ಒಂದು ವಿವರಣೆ ಕೊಡೋ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಅವರು ನಡ್ಕೊಂಡಂತಹ ರೀತಿಗಳು, ಅದು ಭಾರತದ ವಿಚಾರಕ್ಕೆ ಬನ್ನಿ ನೀವು. ಸುಂಕದ ವಿಚಾರದಲ್ಲಿ ಯಾವೆಲ್ಲ ಸ್ಟೇಟ್ಮೆಂಟ್ಗಳನ್ನು ಅವರು ಕೊಟ್ಟರು. ಒಂದು ನರೇಂದ್ರ ಮೋದಿ ನನ್ನ ಮಿತ್ರ ಅಂತ ಹೇಳಿದರು. ಪಾಕಿಸ್ತಾನ ವಿಚಾರದಲ್ಲಿ ಅವರು ಕೊಟ್ಟಂತಹ ಹೇಳಿಕೆಗಳು. 79 ವರ್ಷ ಆಯಿತು ಡೊನಾಲ್ಡ್ ಟ್ರಂಪ್ಗೆ. ಇದೀಗ ಅವರು ಹೇಳ್ತಾ ಇದ್ದಾರೆ ನಾನು ಸರಿಯಾಗಿದ್ದೀನಿ ಅಂತ. ಡೊನಾಲ್ಡ್ ಟ್ರಂಪ್ ಮಾತ್ರ ಅಲ್ಲ, ಸ್ವತಃ ಈ ವಿಚಾರಕ್ಕೆ ಶ್ವೇತಾ ಭವನವು ಕೂಡ ಸ್ಪಷ್ಟನೆ ಕೊಟ್ಟಿದೆ. ಏನು ಹೇಳ್ತಾ ಇದೆ? ಟ್ರಂಪ್ ಸಂಪೂರ್ಣವಾಗಿ ಆರೋಗ್ಯದಿಂದಿದ್ದಾರೆ, ಅವರಿಗೆ ಯಾವುದೇ ಅನಾರೋಗ್ಯ ಸಮಸ್ಯೆಗಳಿಲ್ಲ. ಕ್ಯಾಪ್ಟನ್ ಸಿನ್ BP ಬಾರ್ಬೆಲ್ಲಾ ಕೊಟ್ಟಂತಹ ಹೇಳಿಕೆ ಇದು. ಆದರೆ ಅವರೊಂದು ಉಲ್ಲೇಖ ಮಾಡಿದ್ದಾರೆ, ಕಾಗ್ನಿಟಿವ್ ಪರೀಕ್ಷೆ, ಈ ಪರೀಕ್ಷೆಯಲ್ಲಿ ಅವರು 100% ಅಂಕಗಳನ್ನು ಗಳಿಸಿದ್ದಾರೆ ಅಂತ. ಯಾರು ಹೇಳ್ತಾ ಇರೋದು? ಶ್ವೇತಭವನ ಹೇಳ್ತಾ ಇರುವಂತಹ ಡೀಟೇಲ್ಸ್ ಇದು. ಏನಿದು ಕಾಗ್ನಿಟಿವ್ ಪರೀಕ್ಷೆ ಅಂದ್ರೇನು, ಯಾಕೆ ಮಾಡಿದರು, ಮೆದುಳಿನ ಕಾರ್ಯಕ್ಷಮತೆ ಹೇಗಿದೆ, ಈ ವ್ಯಕ್ತಿ ಹತ್ರ ಇರುವಂತಹ ನೆನಪಿನ ಶಕ್ತಿ ಯಾವ ಪರಿಪ್ರಮಾಣದಲ್ಲಿದೆ, ಆಲೋಚನಾ ಸಾಮರ್ಥ್ಯ ಯಾವ ದಿಕ್ಕಿನಲ್ಲಿದೆ ಅನ್ನುವಂಥ ಆ ಕಾರಣಕ್ಕಾಗಿ ಇದನ್ನು ಕಾಗ್ನಿಟಿವ್ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಈ ಪರೀಕ್ಷೆಯಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಕ್ರೋನಿಕ್ ಇನ್ಸ್ಪಿಷನ್ಸ್ ಅಂತ ಅದೊಂದು ಪರೀಕ್ಷೆ, ಅದನ್ನು ಕೂಡ ಅವರು ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳ್ತಾ ಇರೋದು ಕಾಲುಗಳ ರಕ್ತನಾಳಗಳಲ್ಲಿನ ಕವಾಟಗಳು ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಅವ್ರಿಗೊಂದು ಸ್ವಲ್ಪ ಸಮಸ್ಯೆ ಇದೆ. ಆ ಸಮಸ್ಯೆಗೆ ನಾವು ವೈದ್ಯರು ಪರಿಹಾರವನ್ನು ಕೊಟ್ಟಿದ್ದೀವಿ ಅಂತ. ಇವೆಲ್ಲದರ ನಡುವೆ ಒಂದು ಸರ್ವೆ ಹೊರಬಿದ್ದಿದೆ, ಇಸ್ಪೋಸ್ ಸರ್ವೆ ಅಂತ. ಈ ಸರ್ವೆಯಲ್ಲಿ ಏನು ಹೇಳಲಾಗ್ತಾ ಇದೆ ಅಂತ ಹೇಳಿದರೆ, ಕೆಲವೊಂದಿಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವಯಸ್ಸಾದಂತೆ ಟ್ರಂಪ್ ವಿಚಿತ್ರ ವರ್ತನೆ ತೋರ್ತಿದ್ದಾರೆ ಅಂತ 61% ಮಂದಿ ತಮ್ಮ ಅಭಿಪ್ರಾಯವನ್ನು ಹೊರಹಾಕಿರು. ಹಾಗಾದರೆ ಇವರೆಲ್ಲರೂ ಕೂಡ ವಿರೋಧ ಪಕ್ಷದವರ? ನೋ. ಈ 61%ರಲ್ಲಿ ರಿಪಬ್ಲಿಕನ್ ಪಾರ್ಟಿ ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯವರು ಕೂಡ 30% ವೋಟ್ ಮಾಡಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ವಯಸ್ಸು ಆದಂತೆ ಅವರು ಅಸ್ಥಿರ ಆಗ್ತಿದ್ದಾರೆ ಎನ್ನುವಂಥ 61%ನಲ್ಲಿ 30% ರಿಪಬ್ಲಿಕನ್ ಪಾರ್ಟಿಯವರಿದ್ದಾರೆ. ಮಾನಸಿಕ ಚುರುಕುತನ 2023ರಲ್ಲಿ ಅವರದ್ದು 54% ಇತ್ತು, 2026ರಲ್ಲಿ 45% ಇಳಿಕೆ ಆಗಿದೆ ಅಂತ. ಮತ್ತೊಂದು ಕಡೆ ಮಾನಸಿಕ ಸಾಮರ್ಥ್ಯ ವಿಶ್ವಾಸ 53ರಿಂದ 36% ಕುಸಿತ ಆಗಿದೆ. ರಿಪಬ್ಲಿಕನ್ನರು 81% ಜನ ಚುರುಕರಾಗಿದ್ದಾರೆ ಎನ್ನುವಂಥ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಪಕ್ಷೇತರರು ಕೂಡ 60% ಜನ ಟ್ರಂಪ್ ಮಾನಸಿಕ ಸಾಮರ್ಥ್ಯದ ಮೇಲೆ ಅನುಮಾನವನ್ನು ಹೊರಹಾಕಿದ್ದಾರೆ. ರಿಪಬ್ಲಿಕನ್ನರು 81% ಜನ ಚುರುಕರಿದ್ದಾರೆ ಎನ್ನುವಂಥ ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಮಾತ್ರ ಇಂಥದ್ದೊಂದು ಸಮಸ್ಯೆ ಅನುಭವಿಸ್ತಾ ಇದ್ರ? ಸಾಧ್ಯವೇ ಇಲ್ಲ. ಈ ಹಿಂದೆ ಅಮೆರಿಕವನ್ನು ಆಳಿದ ಅನೇಕ ಅಧ್ಯಕ್ಷರಿಗೂ ಕೂಡ ಸಮಸ್ಯೆ ಇತ್ತು. ಯಾರ್ಯಾರು? ರೂಸ್ವೆಲ್ಟ್. 4 ಬಾರಿ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಪೋಲಿಯೋ ಕಾಲುವೆಗೆ ಅವರು ಒಳಗಾಗ್ತಾರೆ. ಪೋಲಿಯೋ ಕಾಲುವೆಗೆ ಒಳಗಾದಂತಹ ರೂಸ್ವೆಲ್ಟ್ ಅದನ್ನು ಹೆಂಗೆ ಮರೆಮಾಚಿಬಿಡ್ತಾರೆ ಅಂತ 39ನೇ ವಯಸ್ಸಿಗಾಗುತ್ತೆ ಅವರಿಗೆ. 1921ರಲ್ಲಿ ಸೊಂಟದ ಭಾಗ ಸಂಪೂರ್ಣವಾಗಿ ಹೋಗ್ಬಿಡುತ್ತೆ. ಅವರು ನಡೆಯೋದಕ್ಕೆ ಅಸಕ್ಷರತ, ಅಂದರೆ ನಡೆಯೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಚಕ್ರದ ಕುರ್ಚಿಯನ್ನು ಬಳಕೆ ಮಾಡ್ಕೊಂಡು ನಡೀತಾ ಇರ್ತಾರೆ. ಆದರೆ ಇದನ್ನು ಸಾರ್ವಜನಿಕವಾಗಿ ಯಾರಿಗೂ ಕೂಡ ತೋರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಪ್ರಯತ್ನಗಳಾಗ್ತಾ ಇರುತ್ತೆ. ಎರಡನೇದಾಗಿ ಜಾನ್ ಎಫ್ ಕೆನಡಿ ಕೂಡ ಮೂತ್ರಪಿಂಡದ ಅಡ್ರಿನಲ್ ಗ್ರಂಥಿ ಸಂಪೂರ್ಣವಾಗಿ ಅವ್ರದ್ದು ಹೋಗ್ಬಿಟ್ಟಿರುತ್ತೆ. ಹಾರ್ಮೋನ್ಗಳು ಉತ್ಪನ್ನ ಆಗ್ತಾ ಇರಲ್ಲ. ಹೀಗಾಗಿ ಅಡಿಸನ್ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ರು. 1947ರಲ್ಲಿ ಅವರಿಗೆ ಬಂದಿತ್ತು. ಬೆನ್ನು ನೋವಿನ ಸಮಸ್ಯೆ ಕೂಡ ಇತ್ತು ಅವರಿಗೆ. ಯಾಕಂದರೆ 2ನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನ್ ಅಟ್ಯಾಕ್ ಮಾಡಿದಾಗ ಅವ್ರಿಗೆ ಒಂದು ಸ್ವಲ್ಪ ನೋವಾಗಿತ್ತಂತೆ. ಆ ಬೆನ್ನು ನೋವು ಕೂಡ ಅವರಿಗೆ ಕಾಣಿಸ್ಕೊಳ್ತಾ ಇತ್ತು. ಇನ್ನು ರೊನಾಲ್ಡ್ ರೆಗನ್ ಅಧಿಕಾರದಿಂದ ಕೆಳಗಿಳಿದ ನಂತರ ತನಗಿರುವಂಥ ರೋಗದ ಬಗ್ಗೆ ಆ ವ್ಯಕ್ತಿ ಮಾತನಾಡ್ತಾರೆ. 1994ರಲ್ಲಿ ಚುನಾವಣಾ ವಿವಾದವೂ ಕೂಡ ಆಗಿತ್ತಿದ್ದು, ಅಂದರೆ ಇದನ್ನು ಮುಚ್ಚಿಟ್ಟಿದ್ರು ಅನ್ನುವ ಕಾರಣಕ್ಕಾಗಿ 1984ರ ಚುನಾವಣಾ ಸಮಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅವರ ಮಗ ಇದ್ರ ಬಗ್ಗೆ ಬರೆದುಕೊಂಡಿದ್ರು. ಅದಾದ ನಂತರ ವುಡ್ರೋ ವಿಲ್ಸನ್ ಅಂತ ವಿಶ್ವಸಂಸ್ಥೆಯ ಸ್ಥಾಪನೆಗಾಗಿ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತಹ ಸಮಯದಲ್ಲಿ ಅವರಿಗೆ ಪಾರ್ಶ್ವವಾಯು ಆಗಿತ್ತು. ಕುರುಡರಾಗ್ಬಿಡ್ತಾರೆ ಅವರು ಸಂಪೂರ್ಣವಾಗಿ. ಇದನ್ನು ಕೂಡ ಮರೆಮಾಚಲಾಗಿತ್ತು. ಇದನ್ನು ಮರೆಮಾಚುವ ದೃಷ್ಟಿಯ ಜೊತೆಗೆ ಇವರ ಪತ್ನಿ ಇವರ ಪರವಾಗಿ ಕೆಲಸ ಮಾಡ್ತಿದ್ರು. ಯಾರು ಅಧ್ಯಕ್ಷರನ್ನು ಭೇಟಿ ಮಾಡಬೇಕು, ಯಾವ ಕಡತಗಳನ್ನು ಕಳಿಸಬೇಕು, ಅಧ್ಯಕ್ಷರು ಎಲ್ಲಿಗೆ ಹೋಗಬೇಕು, ಎಲ್ಲವನ್ನು ಕೂಡ ಅವರ ಹೆಂಡತಿ ನಡ್ಕೊಳ್ತಾ ಇದ್ರು. ಇದು ಕೂಡ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿತ್ತು.
ಇದರ ಜೊತೆಗೆ ಜೋ ಬೈಡನ್ ಇತ್ತೀಚೆಗೆ ಕಳೆದ ಬಾರಿ ಇದ್ದಂಥ ಅಧ್ಯಕ್ಷ ನಡೆಯುವ ಶೈಲಿ ಮತ್ತು ಭಾಷಣದ ವೇಳೆ ಅವರಿಗೆ ಆಗ್ತಾ ಇದ್ದಂಥ ತಪ್ಪು, ವಿಪಕ್ಷಗಳ ಟೀಕೆಗೆ ಇದೆಲ್ಲವೂ ಕೂಡ ಕಾರಣ ಆಗಿತ್ತು. ಅದರಂತೆ ಡೊನಾಲ್ಡ್ ಟ್ರಂಪ್ ಅವರಿಗೂ ಕೂಡ ಇದೀಗ ಮಾನಸಿಕ ಆರೋಗ್ಯದ ಬಗ್ಗೆ ಕೆಲವೊಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ ಅಮೆರಿಕಾದಲ್ಲಿ ಆಗ್ತಾ ಇರುವಂಥ ಮತ್ತೊಂದು ಬೆಳವಣಿಗೆ ಅಂತ ಹೇಳಿದರೆ 25ನೇ ತಿದ್ದುಪಡಿಗೆ, ಅಂದರೆ 25ನೇ ತಿದ್ದುಪಡಿಯನ್ನು ತರಲಾಯಿತು 1967ರಲ್ಲಿ. ಯಾವ ಕಾರಣಕ್ಕಾಗಿ ಇದನ್ನು ತರಲಾಯಿತು ಅಂತ ಹೇಳಿದರೆ, ಅಧ್ಯಕ್ಷರು ಕೆಲಸ ಮಾಡಲು ಅಸಕ್ಷರರಾದಾಗ, ಅಂದರೆ ಅವರಿಗೆ ಸಾಮರ್ಥ್ಯ ಇಲ್ಲದೆ ಇದ್ದಾಗ ಉಪಾಧ್ಯಕ್ಷರು ಅದನ್ನು ನಿರ್ವಹಣೆ ಮಾಡೋದು ಅಂತ. ಅಲ್ಲಿ ವಿಭಾಗ 1, ವಿಭಾಗ 2, ವಿಭಾಗ 3 ಅಂತ 3 ವಿಭಾಗಗಳಿದೆ. ಏನು ವಿಭಾಗ 1? ವಿಭಾಗ 1ರಲ್ಲಿ ಬಹಳ ಕ್ಲಿಯರ್ ಆಗಿ ಅವರು ಹೇಳ್ತಾರೆ, ಅಧ್ಯಕ್ಷರು ಸತ್ತರೆ ಉಪಾಧ್ಯಕ್ಷರು ಆಡಳಿತವನ್ನು ನಿರ್ವಹಿಸೋದು ಈ ತಿದ್ದುಪಡಿಯ ಮುಖಾಂತರ. 2ನೇದರಲ್ಲಿ ಉಪಾಧ್ಯಕ್ಷರ ಹುದ್ದೆ ಖಾಲಿಯಾದರೆ ಆ ಹುದ್ದೆಗೆ ಅಧ್ಯಕ್ಷರು ನೇಮಕ ಮಾಡ್ತಾರೆ, 2ನೇ ನಿಯಮ ಇದು. 3ನೇ ನಿಯಮದಲ್ಲಿ ಅಧ್ಯಕ್ಷರು ಅಶಕ್ತರಾದಾಗ ಉಪಾಧ್ಯಕ್ಷರು ಸಚಿವ ಸಂಪುಟದ ಬಹುಮತದೊಂದಿಗೆ ಕೆಲವು ದಿನಗಳ ಕಾಲ ಅದನ್ನು ಮುನ್ನಡೆಸೋದು. ಈ ತಿದ್ದುಪಡಿ ಅವಶ್ಯಕ ಅಂತ 1967ರಲ್ಲಿ ಇದನ್ನು ಮಾಡಲಾಯಿತು. ಇದು ಡೊನಾಲ್ಡ್ ಟ್ರಂಪ್ ಅವರ ಆರೋಗ್ಯದ ಬಗ್ಗೆ ಚರ್ಚೆ ಆಗ್ತಾ ಇರುವಂಥ ವಿಚಾರ.